ನಮ್ಮ ಸಿನಿಮಾದ ನಿರ್ದೇಶಕರು ಹಾಲೇಶ್ ಕೋಗುಂಡಿ ಆನ್ ಸ್ಟೇಜ್ ಪ್ಲೀಸ್. ಹಾಲೆ ಸರ್, ಹಾರ್ಟ್ಲಿ ವೆಲ್ಕಮ್, ಪ್ರೀತಿಯ ಸ್ವಾಗತ ನಿಮಗೆ. ಅದೇ ರೀತಿಯಾಗಿ ನಮ್ಮ ಬ್ರ್ಯಾಂಡ್ ಸ್ಟುಡಿಯೋಸ್ನ ಬ್ರ್ಯಾಂಡ್ ಅಂಬಾಸಿಡರ್ಸ್ ಅಂದರೆ ಇಬ್ಬರು ನಿರ್ಮಾಪಕರನ್ನ ವೇದಿಕೆಗೆ ಕರೆಯುವಂತಹ ಸಮಯ. ದಯವಿಟ್ಟು ಚಪ್ಪಾಳೆ ಪ್ಲೀಸ್. ಹಾರ್ಟ್ಲಿ ವೆಲ್ಕಮ್. ಇದೀಗ ನಮ್ಮ ಸಿನಿಮಾದ ಸಿನಿಮಾಟೋಗ್ರಾಫರ್, ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಬ್ಯುಸಿಯಾಗಿರುವಂತಹ ಒಳ್ಳೆಯ ಛಾಯಾಚಿತ್ರಗ್ರಾಹಕರು, ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಸಿನಿಮಾಟೋಗ್ರಾಫರ್ ಸಂದೀಪ್ ವಲ್ಲೂರಿ ಸರ್. ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಸಂದೀಪ್ ಸರ್, ಹಾರ್ಟ್ಲಿ ವೆಲ್ಕಮ್, ಪ್ರೀತಿಯ ಸ್ವಾಗತ ನಿಮಗೆ. ಅದೇ ರೀತಿಯಾಗಿ ಸಿನಿಮಾ ಅಷ್ಟು ಚೆನ್ನಾಗಿ ಕಾಣಿಸ್ಬೇಕು ಅಂದರೆ, ಟೀಸರ್ ಅಷ್ಟು ಹೈಲೈಟ್ ಆಗಬೇಕು ಅಂದರೆ ಮತ್ತೊಬ್ಬರು ಕಾರಣೀಕರ್ತರು ನಮ್ಮ ಪ್ರೊಡಕ್ಷನ್ ಡಿಸೈನರ್. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಉಲ್ಲಾಸ್ ಹೈದೂರು ಸರ್ ಆನ್ ಸ್ಟೇಜ್ ಪ್ಲೀಸ್. ಹಾರ್ಟ್ಲಿ ವೆಲ್ಕಮ್ ಸರ್. ಇದೀಗ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಚರಣ್ ರಾಜ್ ಸರ್, ಅದೇ ರೀತಿಯಾಗಿ ನಮ್ಮ ಸ್ಟಂಟ್ ಡೈರೆಕ್ಟರ್ ಕೆ ರವಿವರ್ಮ ಸರ್ ಕಾರಣಾಂತರಗಳಿಂದ ಬರೋದಕ್ಕಾಗಿರಲಿಲ್ಲ, ಹಾಗಾಗಿ ಅವ್ರಿಗೂ ಕೂಡ ಇಲ್ಲಿಂದ ಥ್ಯಾಂಕ್ ಯು ಹೇಳ್ತಾ ಇದ್ದೀವಿ. ಇದೀಗ ನೇರವಾಗಿ ನಮ್ಮ ಪರಾಕ್ನ ನಮ್ಮ ಹೀರೋ, ನಮ್ಮ ನಾಯಕ ನಟನನ್ನ ವೇದಿಕೆಗೆ ಕರೆಯುವಂತಹ ಸಮಯ. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ರೋರಿಂಗ್ ಸ್ಟಾರ್ ಶ್ರೀ ಮುರಳಿ ಸರ್ ಆನ್ ಸ್ಟೇಜ್ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಪರಾಕ್ನ ಇಡೀ ತಂಡಕ್ಕೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ನಾವೆಲ್ಲರೂ ಕಾಯ್ತಾ ಇದ್ದಂತಹ ನಮ್ಮ ಸಿನಿಮಾದ ಟೀಸರ್ ಬಿಡುಗಡೆಯಾಗಿದೆ. ಅಫ್ಕೋರ್ಸ್ ಅದರ ಮೂಲಕ ನಿರೀಕ್ಷೆಗಳು ಕೂಡ ಹೆಚ್ಚಾಗ್ತಾ ಇದೆ. ನೇರವಾಗಿ ವಿ ವಿಲ್ ಸ್ಟಾರ್ಟ್ ವಿತ್ ಅವರ್ ಸಿನಿಮಾಟೋಗ್ರಾಫರ್ ಸಂದೀಪ್ ವಲ್ಲೂರಿ ಸರ್. ನಮಸ್ತೆ. ಪರಾಕ್ ನನಗೆ ಆ್ಯಕ್ಚುಲಿ ಈ ಟೀಮು ತುಂಬ ಟೆಕ್ನಿಷಿಯನ್ಸ್ನ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ನಮ್ಮ ಡೈರೆಕ್ಟರು. ಸೊ ಉಲ್ಲಾಸ್ ಅವರಾಗಲಿ, ಇಂಚರ ಆಗಲಿ, ಚರಣ್ ರಾಜ್ ಸರ್, ರವಿವರ್ಮ ಮಾಸ್ಟ್ರು, ರಘು ಅಣ್ಣ, ಮೋಹನ್ ಅವರು, ರಾಮು ಸರ್ ಎಲ್ಲ ತುಂಬ ಅಂದರೆ ಲೈಕ್ ಇವರೆಲ್ಲರ ಜೊತೆ ವರ್ಕ್ ಮಾಡೋದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ಎಲ್ಲ ಟ್ರ್ಯಾಕ್ ರೆಕಾರ್ಡ್ ಇರೋ ಟೆಕ್ನಿಷಿಯನ್ಸು. ಆ್ಯಂಡ್ ಡೈರೆಕ್ಟರು ಕತೆ ತುಂಬ ಹೊಸದಾಗಿದೆ ಆ್ಯಂಡ್ ಹೊಸ ಫ್ಲೇವರು ಕನ್ನಡಕ್ಕೆ, ಹೊಸ ಟ್ರೀಟ್ಮೆಂಟು. ಸೊ ಇವಾಗ ಟೀಸರಲ್ಲಿ ಏನು ನೋಡಿದ್ರು ಅದು ಡೆಫಿನೆಟ್ಲಿ ಆ ಟ್ರೀಟ್ಮೆಂಟ್ ಆಫ್ ಫ್ಲೇವರು ಸಿನಿಮಾದಲ್ಲಿ ಫುಲ್ ಆನ್ ಇದೆ. ಆ್ಯಂಡ್ ಮುರಳಿ ಸರು ಫುಲ್ ರೇಜಲ್ಲಿದ್ದಾರೆ ಸರ್ ಅನ್ಸುತ್ತೆ ನನಗೆ. ಯಾಕಂದರೆ ಒಂದು 15 ವರ್ಷ ಬ್ಯಾಕ್ ಹೋಗಿದ್ದಾರೆ ಅನಿಸ್ತಿದೆ ಆ ಆ್ಯಕ್ಷನ್ ನೋಡಿದರೆ. ಉಗ್ರಂ ಟೈಮಿಗೆ ಹೋಗ್ಬಿಟ್ಟಿದ್ದಾರೆ. ನಾನು ಕಾಲೇಜಲ್ಲಿದ್ದಾಗ ಉಗ್ರಂ ರಿಲೀಸ್ ಆಗಿದ್ದು. ಐ ಆಮ್ ಅ ಡೈಹಾರ್ಡ್ ಫ್ಯಾನ್ ಆಫ್ ಉಗ್ರಮ್ಮು. ಸೊ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ತುಂಬ ಖುಷಿ ಕೊಡ್ತದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸಂದೀಪ್ ಸರ್. ಉಲ್ಲಾಸ್ ಹೈದೂರ್ ಸರ್, ಪ್ರೊಡಕ್ಷನ್ ಡಿಸೈನರ್ ಆಗಿ ನಮ್ಮ ಪರಾಕ್ ಬಗ್ಗೆ ನಿಮ್ಮ ಮಾತು. ನಮಸ್ತೆ. ಸಂದೀಪ್ ಅವ್ರು ಹೇಳ್ದಂಗೆ ಇಟ್ಸ್ ಅ ಗ್ರೇಟ್ ಟೀಮ್ ವಾಟ್ ವಿ ಆರ್ ವರ್ಕಿಂಗ್ ವಿತ್. ಇದು ಇಟ್ಸ್ ಅ ಫ್ರೆಶ್ ಸಬ್ಜೆಕ್ಟ್. ನನಗೆ ಸಪೋರ್ಟ್ ಆಗಿ ರಾಘಣ್ಣ ಅವರು ಇದ್ದಾರೆ. ಆ್ಯಂಡ್ ಹ್ಯಾಸ್ ಹಿ ಸೈಡ್ ಲೈಕ್ ವಿ ಹ್ಯಾವ್ ಬೀನ್ ಗ್ರೇಟ್ ಫ್ಯಾನ್ ಆಫ್ ಮುರಳಿ ಸರ್. ಆ್ಯಂಡ್ ಹಾಲೇಶ್ ಜೊತೆ ವರ್ಕ್ ಮಾಡೋದು ಹ್ಯಾಸ್ ಬೀನ್ ಅ ವೆರಿ ಫ್ರೆಶ್ ಎಕ್ಸ್ಪೀರಿಯನ್ಸ್ ಆಲ್ಸೋ. ಇದು ನಮ್ಮದು ಒಂದು 80ರ ದಶಕದ ಕಾಲಘಟ್ಟದಲ್ಲಿ ಮಾಡ್ತಾ ಇದ್ದೀವಿ. ಬಟ್ ಆದರೆ ವಾಸ್ತವಕ್ಕೆ ಎಷ್ಟು ಹತ್ತಿರ ಆಗುತ್ತೆ ಅದನ್ನ ಇಟ್ಕೊಂಡು ಒಂದು ಕಲ್ಪನಾತ್ಮಕ ಒಂದು ಫಿಲಮ್ನ ಕ್ರಿಯೇಟ್ ಮಾಡಿ ಒಂದು ಹೊಸ ಆ್ಯಕ್ಷನ್ ಥ್ರಿಲ್ಲರ್ ಫಿಲಮ್ಗೆ ಲುಕ್ ಕೊಡೋಣ ಅಂತ ಟ್ರೈ ಮಾಡ್ತಾ ಇದ್ದೀವಿ. ಬಟ್ ಇದೊಂದು ಹೊಸ ಪ್ರಯತ್ನ ಇದೆ. ವಿತ್ ಎವ್ರಿಬಡಿ ಸಪೋರ್ಟ್ ಐ ಥಿಂಕ್ ಇಟ್ ವಿಲ್ ಬಿ ನೈಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಖಿಲಿಯಲ್ಲಿ ಅಫ್ಕೋರ್ಸ್ ನಾವು ಟೆಕ್ನಿಕಲಿ ನೋಡಿದಾಗ ಅಥವಾ ಕಲಾವಿದರನ್ನ ನೋಡಿದಾಗ ಒಂದು ಒಳ್ಳೆ ತಂಡವನ್ನು ಜೊತೆಯಾಗಿ ಕರ್ಕೊಂಡು ಪರಾಕ್ ಮೂಲಕ ಸಿನಿ ಪ್ರೇಮಿಗಳ ಮುಂದೆ ಬರ್ತಾ ಇದ್ದೀರಾ. ಎಕ್ಸೈಟ್ಮೆಂಟ್ ಹೇಗಿದೆ ಸರ್? ಪರವಾಗಿಲ್ಲ, ಹೇಳಿ ಹೇಗೆ ಶುರು ಆಯಿತು ಜರ್ನಿ, ಹೇಗೆ ಸ್ಟಾರ್ಟ್ ಆಯಿತು ಪರಾಕಿಂದ ಹೇಳಿ. ಆ ಮಗುಗೊಂಚೂರು ಚಾಕ್ಲೇಟ್ ಏನಾದರೂ ಕೊಡ್ತೀರಾ ಪ್ಲೀಸ್? ಹಾಂ ಪ್ಲೀಸ್ ಸರ್. ಆಶಿಕ್ ಸರ್ ಒಂದೆರಡು ಲೈನ್ ಹತ್ರ ಮಾತಾಡಿ, ನಿರ್ಮಾಪಕರು ಮಾತನಾಡೋದು ಪ್ಲೀಸ್.
ನಿರ್ಮಾಪಕರು ಪ್ರಶ್ನೆ ಕೇಳಿದ್ರೆ ಮಾತ್ರ ಮಾತಾಡೋದು. ಹೌದು, ಬಜೆಟ್ ಎಷ್ಟು ಅಂತ ಕೇಳಿದ್ರೆ ಮಾತಾಡ್ತಾರೆ, ಅದು ಹೇಳಕ್ಕಾಗಲ್ಲ ಅಂತ. ಎಸ್, ಇದೀಗ ನಮ್ಮ ನಿರ್ದೇಶಕರು, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಹಾಲೇಶ್ ಸರ್, ನೀವು ಹೇಳಿದ ಹಾಗೆ ನಿಮ್ಮ ಬಾಲ್ಯದ ಕನಸು ಆರ್ಟಿಸ್ಟಿಕ್ ಆಗಿರಬೇಕು, ಒಂದು ಸಿನಿಮಾ ಜೊತೆಯಾಗಿ ಹೇಗಾದ್ರೂ ಪರವಾಗಿಲ್ಲ ಕೆಲಸ ಮಾಡಬೇಕು, ಒಂದು ಫಿಲ್ಮ್ ಮೇಕರ್ ಆಗಬೇಕು ಅನ್ನೋದು ಆ ಕನಸಿನ ಮೊದಲ ಹೆಜ್ಜೆಯಲ್ಲಿದ್ದೀರಾ ಇವತ್ತು. ಪರಾಕ್ ಟೀಸರ್ ಫಸ್ಟ್ ಆಫ್ ಆಲ್ ತುಂಬಾನೇ ಚೆನ್ನಾಗಿದೆ. ಕಂಗ್ರ್ಯಾಚುಲೇಷನ್ಸ್ ಟು ಯು. ನಿಮ್ಮ ಮಾತನ್ನ ಕೇಳೋ ಟೈಮ್ ಸರ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ. ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ, ಬಟ್ ಮುರಳಿ ಸರ್ ಒಟ್ಟಿಗೆ ಕೆಲಸ ಮಾಡೋದು ತುಂಬ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ. ಸೊ ಇದು ಜಸ್ಟ್ ಟೀಸರ್ ಅಷ್ಟೇ, ಹೀಗೆ ಸಪೋರ್ಟ್ ಮಾಡಿ ಎಲ್ಲರೂ. ಥ್ಯಾಂಕ್ ಯು. ನಿಮ್ಮ ಟೆಕ್ನಿಕಲ್ ಟೀಮಲ್ಲಿ ಯಾರೆಲ್ಲ ಇದ್ದಾರೆ ಒಂದು ಸ್ವಲ್ಪ ಪರಿಚಯ ಮಾಡಿಕೊಡಿ. ಯಾರೆಲ್ಲ ಇದ್ದಾರೆ? ನೀವೇ ಪರಿಚಯ ಮಾಡಿ. ಅಯ್ಯೋ ಸರ್, ನೀವಿಷ್ಟೇ ಮಾತಾಡೋದಾ? ಓಕೆ, ನೋ ಪ್ರಾಬ್ಲಮ್. ಇದಕ್ಕೆ ಎಲ್ಲರದ್ದು ಸೇರಿಸಿ ನಮ್ಮ ರೋಲಿಂಗ್ ಸ್ಟಾರ್ ಮಾತನಾಡ್ತಾರೆ. ಶ್ರೀ ಮುರಳಿ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನು ಈ ಥರ ನೋಡೋದು ನಮಗೆಲ್ಲ ಒಂದು ಹಬ್ಬ, ಸೀರಿಯಸ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಪರಾಗ್ ಜೊತೆಯಾಗಿದ್ದಕ್ಕಾಗಿ. ಇದೀಗ ನಮ್ಮ ಟೀಮ್, ಅಫ್ಕೋರ್ಸ್ ಮಾತು ಕಡಿಮೆ ಆದರೆ ಕೆಲಸ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅನ್ನೋದು ಸ್ಕ್ರೀನ್ ಮೇಲೆ ಟೀಸರ್ ನೋಡಿದಾಗಲೇ ನಮಗೆ ಗೊತ್ತಾಗ್ತಾ ಇದೆ. ಓವರ್ ಟು ಯು ಸರ್. ನಿಂತ್ಕೋಬೋದಾ? ಕುತ್ಕೊಂಡು ಮಾತಾಡಲ್ಲ. ಬಟ್ ನಿಂತ್ಕೊಂಡು ಥ್ಯಾಂಕ್ಸ್ ಹೇಳ್ತೀನಿ ನೀವೆಲ್ಲ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ನಾನು ಯಾವಾಗಲೂ ಹೇಳ್ತೀನಿ, ನಾವೆಲ್ಲ ತಪ್ಪು ಮಾಡ್ದಾಗ ತಿದ್ದಿದ್ದೀರಾ, ಒಳ್ಳೆ ದಾರಿ ಕರ್ಕೊಂಡು ಹೋಗಿದ್ದೀರಾ, ಒಳ್ಳೆ ಕೆಲಸ ಮಾಡಿದಾಗ ಹೆಗಲು ತಟ್ಟಿದ್ದೀರಾ, ಭೇಷ್ ಅಂದಿದ್ದೀರಾ. ಹಾಗೆ ಅಷ್ಟೇ ಕರ್ತವ್ಯದಿಂದ, ಅಷ್ಟೇ ಒಂದು ಜವಾಬ್ದಾರಿಯಿಂದ ಈ ಸಿನಿಮಾನೂ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಇವಾಗ ನೀವು ಟೀಸರ್ನ ನೋಡಿದ್ರಿ, ಪರಾಕ್ ಟೀಸರ್ನ ನೋಡಿದ್ರಿ. ಇದು ಬಹಳ ಅಷ್ಟು ಸುಲಭವಾಗಿ ನಡೆದಂಥ ಟೀಸರ್ ಅಲ್ಲ. ಇದಕ್ಕೆ ಆದಂಥ ಶ್ರಮ ಇತ್ತು, ಇದಕ್ಕೆ ಆದಂಥ ಮೀಟಿಂಗ್ಗಳು, ಹಲವಾರು ಮೀಟಿಂಗ್ ಮಾಡಿದ್ವಿ. ಬಹುಶಃ 1-2 ವರ್ಷ ಡಿಸ್ಕಸ್ ಮಾಡಿದ್ವಾ, 2.5 years ಬರೀ ಇದನ್ನ ತೆಗಿಬೇಕು ಅಂತಲೇ ಸ್ವಲ್ಪ ಡಿಸ್ಕಷನ್ ಕೂತಿದ್ವಿ. ಆಮೇಲೆ ಪರಾಕ್ ಅಷ್ಟು ಸುಲಭವಾಗಿ ಶುರು ಆಗಲಿಲ್ಲ ಪಿಕ್ಚರು. ಕತೆಗೆ ಒಂದು 3-3.5 ವರ್ಷ ಟೈಮ್ ಕೊಟ್ಟಿದ್ವಿ ಕತೆಗೆ. ಆ್ಯಂಡ್ ಯಾಕೆ ಈ ಸಿನಿಮಾ ಮಾಡ್ತಾ ಇದ್ದೀನಿ ಅನ್ನೋ ಪ್ರಶ್ನೆ ಬರುತ್ತೆ ಎಲ್ರಿಗೂ. ಈಗ ಹೊಸಬ್ರು, ಹೊಸ ಚಿತ್ರತಂಡ, ಲೈಕ್ ಹೊಸ ಪ್ರೊಡಕ್ಷನ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು. ನನಗೇನೋ ಒಂದು ಕಿಕ್ಕು ಹೊಸಬ್ರ ಜೊತೆ ಕೆಲಸ ಮಾಡೋಕ್ಕೆ. ನಾನು ನಂಬ್ತೀನಿ ಹೊಸ ಬ್ರೈನ್ಸ್, ಹೊಸ ತಲೆಗಳನ್ನ, ಹೊಸ ಆಲೋಚನೆಗಳನ್ನ ನಾನು ನಂಬ್ತೀನಿ, ಇಷ್ಟಪಡ್ತೀನಿ. ಎಸ್ಪೆಷಲಿ ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೊಂಬಿಟ್ರೆ ಒಳ್ಳೆ ಪ್ರಾಜೆಕ್ಟ್ ಮಾಡ್ಬೋದು. ಬೇಸಿಕಲಿ ನನಗೆ ಬಹಳ ಇಷ್ಟವಾಗಿದ್ದು ಈ ಟೀಮಲ್ಲಿ, ಎಸ್ಪೆಷಲಿ ನಮ್ಮ ಡೈರೆಕ್ಟರ್ ಹಾಲೇಶ್ ಅವರು. ನಾನು ಈ ಥರ ಟೀಸರ್ನ ಮುಂಚೆ ಅಷ್ಟರ ಮಟ್ಟಿಗೆ ಇಂಡಿಯನ್ ಸಿನಿಮಾಲಂತೂ ನಾನು ನೋಡಿರಲಿಲ್ಲ, ನನಗಂತೂ ಕಾಣಿಸಿಲ್ಲ. ನಮ್ಮ ಟೀಮು, ನಮ್ಮ ತಂಡದಿಂದ ಈ ಒಂದು ಚಿತ್ರನ, ಈ ಒಂದು ನಮ್ಮ ಪರಾಕ್ ಅನ್ನೋ ಒಂದು ಅದ್ಭುತವಾದ ಒಂದು ಪ್ರಯತ್ನನ ಎಲ್ರಿಗೂ ಇದನ್ನ ಪ್ರೆಸೆಂಟ್ ಮಾಡಬೇಕು ಅನ್ನೋ ಒಂದು ಆಸೆಯಿಂದ, ಒಂದು ಕಾಳಜಿಯಿಂದ, ಒಂದು ಹಠದಿಂದ ಈ ಸಿನಿಮಾನ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಕೇವಲ ಟೆಕ್ನಿಷಿಯನ್ಸ್ ಮಾತ್ರ ಅಲ್ಲ, ಇವರೆಲ್ಲ ಹೊಸದಾಗಿ ಇಂಡಸ್ಟ್ರಿಲಿ ಉದ್ಭವ ಆಗುವಂಥ ಒಂದು ಅಸೆಟ್ಗಳು, ಒಂದು ಆಸ್ತಿ ನಮ್ಮ ಇಂಡಸ್ಟ್ರಿಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿರ್ಮಾಪಕರಾಗಿರ್ಬಹುದು, ನಿರ್ದೇಶಕರಾಗಿರ್ಬೋದು. ಹಾಲೇಶ್ ಬಗ್ಗೆ ಬರ್ತೀನಿ ಲಾಸ್ಟಲ್ಲಿ, ಅದು ತುಂಬ ಇದೆ, ಯಾಕಂದರೆ ಅವ್ರ ಬಗ್ಗೆ ತುಂಬ ಮಾತಾಡಬೇಕು. ಆ್ಯಂಡ್ ನಮ್ಮ ಸ್ಯಾಂಡಿ ಅವ್ರ ಬಗ್ಗೆ ಮಾತಾಡಬೇಕು. ಸ್ಯಾಂಡಿ ಆ್ಯಸ್ ಅ ಕ್ಯಾಮ್ರಾಮ್ಯಾನ್ ಸೂಪರ್ಬ್ ಆಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಉಲ್ಲಾಸು ಅಷ್ಟೇ, ಆ್ಯಸ್ ಅನ್ ಆರ್ಟ್ ಡೈರೆಕ್ಟರ್ ತುಂಬ ಡೀಟೇಲಿಂಗ್ ಯೋಚನೆ ಮಾಡ್ತಾರೆ, ತುಂಬ ಪರ್ಫೆಕ್ಷನಿಸ್ಟ್. ಈಗ ನಾನು ಕೆಲವು ವಿಚಾರಗಳಲ್ಲಿ ಡೌಟ್ ಇದ್ರೆ ಕೆಲಸ ಮಾಡ್ಬೇಕಂತ ಅನ್ಸಲ್ಲ. ಸೊ ದಟ್ ಇಸ್ ಹೌ ಪರ್ಫೆಕ್ಷನಿಸ್ಟ್ ಆಗಿ ಕೆಲಸ ಮಾಡ್ತೀವಿ ಎಲ್ರು. ಮೀನ್ ಒಂದು ಪರ್ಫೆಕ್ಷನ್ ಕೆಲಸ ಮಾಡ್ತೀವಿ. ಸೊ ಹಾಗಾಗಿ ಟೀಮ್ ಚೆನ್ನಾಗಿದೆ. ಈ ಸ್ಟೇಜಲ್ಲಿ ಈ ಸಿನಿಮಾ ಬಗ್ಗೆ ಇದಕ್ಕಿಂತ ಜಾಸ್ತಿ ನಾನು ಏನು ಹೇಳಲೂಬಾರ್ದು, ನಾನು ಹೇಳ್ಕೊಳ್ಳೂಬಾರ್ದು. ಟೀಸರ್ನ ನೀವು ನೋಡಿದ್ದೀರ. ಇವಾಗ ನೆಕ್ಸ್ಟ್ ನಿಮ್ಮ ಒಪಿನಿಯನ್ ತುಂಬ ಕೌಂಟ್ ಆಗುತ್ತೆ, ಯಾಕಂದರೆ ಹಲವಾರು ಕೆಲಸ ಇನ್ನೂ ನಮಗೆ
ಬಾಕಿ ಇದೆ ಪಿಕ್ಚರಲ್ಲಿ. ಬೇಗ ಬೇಗ ಶೂಟಿಂಗ್ ಮಾಡ್ಕೋಬೇಕು, ನಾನು ಬೇಗ ರಿಲೀಸ್ ಮಾಡಬೇಕು. ಆಲ್ರೆಡಿ ಸ್ವಲ್ಪ ತಡವಾಗಿದೆ ಡ್ಯೂ ಟು ದ ರೀಸನ್ಸ್. ಆಮೇಲೆ ಎಲ್ರಿಗೂ ಇರುತ್ತಲ್ಲಮ್ಮ, ಇರುತ್ತೆ ತಾನೆ ಎಲ್ರಿಗೂ. ಸೊ ಯಾರು ನನ್ನ ಬೇರೆ ಏನು ಕೇಳಲ್ಲ ಬಯಲ್ಲ ಅಂತ ಅಂದ್ಕೊಂಡು ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ, ಹಾಲೇಶ್ ಇಸ್ ಹಿಯರ್ ಫಾರ್ ಅ ರೀಸನ್. ಅವ್ರ ಮನಸ್ಸಲ್ಲಿ, ಅವ್ರ ಮೈಂಡಲ್ಲಿ ಒಂದು ಒಳ್ಳೆ ಸಿನಿಮಾ ಕೊಡಬೇಕು, ಅದ್ಭುತವಾದ ಸಿನಿಮಾ ಕೊಡಬೇಕು ಅನ್ನೋ ಪ್ರಯತ್ನದಲ್ಲಿ ನನ್ನನ್ನು ಹೀರೋ ಆಗಿ ತಗೊಂಡು, ಜೊತೆಗೆ ಈ ಟೀಮಲ್ಲಿ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಕೆಲಸ ಮಾಡ್ತಾ ಇದ್ದೀವಿ. ಈ ಸಪೋರ್ಟು ಯಾವಾಗಲೂ ನಾನು ಹೀಗೆ ಬಯಸ್ತೀನಿ. ಇನ್ನೂ ತುಂಬ ಕೆಲಸ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಹೇಳಿ ಮೇಡಮ್. ಮುರಳಿ, ಒಳ್ಳೆಯದು ಹೊಸಬ್ರಿಗೆ ನೀವು ಅವಕಾಶ ಕೊಡ್ತಾ ಇರೋದು. ಬಟ್ ಸಿನ್ಸ್ ನೀವು ಹೊಸಬ್ರು ಅಂತ ನೀವೇ ಹೇಳಿಬಿಟ್ಟು ಯು ಆರ್ ಲೀಡಿಂಗ್ ದ ಟೀಮ್. ಇವಾಗ ಏನಂದರೆ ಆ ಟೇಪ್ ರೆಕಾರ್ಡ್ ಇತ್ತಲ್ಲ, ನಿಮ್ಮ ಇದು ಟೀಸರ್ ನೋಡಿದಾಗ ಆ ಟೇಪ್ ರೆಕಾರ್ಡರು ನಿಮ್ಮ ಪಕ್ಕದಲ್ಲಿ ಇರಬೇಕು ದಿನ. ಯು ಹ್ಯಾವ್ ಟು ರೆಕಾರ್ಡ್ ಸಮಥಿಂಗ್ ಲೈಕ್ ಐ ಹ್ಯಾವ್ ಟು ಫಿನಿಶ್ ದಿಸ್ ಮೂವಿ ಇನ್ ಸರ್ಟನ್ ಟೈಮ್ ಅಂತ. ಪ್ರಾಬಬಲಿ ಡೋಂಟ್ ಗೋ ಬ್ಯಾಕ್ ಟು ವಾಟ್ ಇಸ್ ಡನ್, ಲೈಕ್ ಅಂದರೆ sorry about what happened in the family. Let the family, God give you the strength. ನಿಮ್ಮ ಮದರ್ ಪಾಸಿಂಗ್ ಅವೇ, ದಟ್ ಇಸ್ ಅಂದರೆ ಪ್ರೊಫೆಷನಲಿ ನಾ ಕೇಳ್ತಾ ಇರೋದು. ನೀವು ಕ್ರಿಯೇಟಿವ್ಗೆ ಸ್ಪೇಸ್ ಕೊಡ್ತೀರ. ನೀವು ಹೇಳಿದಾಗ 3 ವರ್ಷ ತಗೊಂಡ್ರಿ ಒಂದು ಟೀಸರ್ಗೆ ತೆಗಿಯೋಕ್ಕೆ ಅಂತ ಅಂದರೆ ಟೈಮ್ಗೆ ವ್ಯಾಲ್ಯೂ ಇಲ್ವಾ ಇವತ್ತು? ಅರ್ಥ ಆಗಲ್ವಾ ನಿಮಗೆಲ್ಲ? No, we are just asking from, you are saying also in India, ಕರ್ನಾಟಕಕ್ಕೆ ಮೆಚ್ಚಿಸ್ಬೇಕು, ಕನ್ನಡ ಜನಕ್ಕೆ ಮೆಚ್ಚಿಸ್ಬೇಕು, ಅಂದ್ರೆ ಇಂಡಿಯಾಗೆ ಮೆಚ್ಚಿಸ್ಬೇಕು ಅಂತ ನಿಮ್ಗೆ ವಾಟ್ ಇಸ್ ಯುವರ್ ಐಡಿಯಾ ಬಿಹೈಂಡ್ ದಿಸ್? ಇಲ್ಲ, ನಾನು ಸಿನಿಮಾನ ಇಷ್ಟಪಡೋ ಆ ಪ್ರೇಕ್ಷಕರಿಗೆ ಮೆಚ್ಚಿಸ್ಬೇಕು. ಬಹುಶಃ ಅವ್ರು ಎಲ್ಲರೂ ಇರ್ಬೋದು. ನಮ್ಮ ಕನ್ನಡಿಗರೇ ಮುಂಬೈಲಿ ಇರ್ಬೋದು, ನಮ್ಮ ಕನ್ನಡಿಗರೇ ಡೆಲ್ಲಿಲಿ ಇರ್ಬೋದು, ನಮ್ಮ ಕನ್ನಡಿಗರೇ ಅಬ್ರಾಡಲ್ಲಿ ಇರ್ಬೋದು, ಎಲ್ಲರೂ ಇರ್ಬೋದು. ಎಸ್ಪೆಷಲಿ ಸಿನಿಮಾ ಯಾರು ಬಹಳ ಇಷ್ಟಪಟ್ಟು ಗೌರವಿಸಿ ಪ್ರೀತಿಸ್ತಾರೋ ಅಂಥವ್ರಿಗೆ ಈ ಸಿನಿಮಾನ ತೋರಿಸ್ಲೇಬೇಕು, ನಾವು ಅದನ್ನ ಕೊಡುಗೆ ಕೊಡಲೇಬೇಕು ಅನ್ನೋ ಪ್ರಯತ್ನದಲ್ಲಿ ಮಾಡ್ತಾ ಇದೀವಮ್ಮ. ಆಮೇಲೆ ನಿಮ್ಮ ಪ್ರಶ್ನೆ, ದಿನ ಟೇಪ್ ರೆಕಾರ್ಡರ್ ಹಾಕೊಂಡು ನಾನು ದಿನ ಸಿನಿಮಾ ಬೇಗ ಮುಗಿಸ್ತೀನಿ ಅನ್ನೋ ಪ್ರಶ್ನೆಗೆ ಅದ್ಭುತವಾದ ಉತ್ತರ. ನಾನು ಆಲ್ರೆಡಿ ಅದನ್ನ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ. ಬೆಳಗ್ಗೆ ತಕ್ಷಣ ಬೇಗ ಸಿನಿಮಾ ಮಾಡ್ಬೇಕು, ನಾನು ಬೇಗ ಶೂಟಿಂಗ್ ಹೋಗ್ಬೇಕು. ಶಾರದಾ ಅವರೇ, ಐ ಲವ್ ಫಾರ್ ರೀಸನ್. ತುಂಬಾ ಒಳ್ಳೆಯವರು ನೀವು. ಸ್ವಲ್ಪ ಇದನ್ನ ರೆಡಿ ಮಾಡ್ಕೊಂಡು ಅಲ್ಲ, ನಿದ್ದೆಯಿಂದ ಎಬ್ಬಿಸ್ತಾರಲ್ಲ ನಿಮ್ನ, ಎಲ್ಲ ಒಡಿ ಬಡಿ ಎಲ್ಲ ಆಗುತ್ತಲ್ಲ, ಅದೇ ತರ ನಾವು ನಿಮ್ಮನ್ನ ಆ ಟೇಪ್ ರೆಕಾರ್ಡ್ ಇಟ್ಕೊಂಡ್ರೆ ಮೋಸ್ಟ್ಲಿ ಎದ್ದೇಳ್ಬೋದು ನೀವು ಅಂತ ಅಷ್ಟೇ. ಆಯ್ತು ಮೇಡಮ್, ನಾನು ಏನ್ ಹೇಳಿದೆ? ಆಕ್ಚುಲಿ ತುಂಬಾ ಗಂಭೀರತೆಯಿಂದ ಬಹಳ ಸೀರಿಯಸ್ ಆಗಿ ಈ ಸಿನಿಮಾನ ಮುಗಿಸ್ಲೇಬೇಕು ಬೇಗ ಅಂತ. ಹಲೋ ಯಾಕ್ರೋ ಅವಮಾನ ಮಾಡ್ತಾ ಇದ್ದೀರಾ? ಎಲ್ಲ ಕೊಟ್ಟು ಯಾಕ್ರೋ ಟೈಮ್ ಹಿಂಗ್ ಮಾಡ್ತೀರಾ ಪೋಲಿಗಳ? ಅದು ಟೇಪ್ ರೆಕಾರ್ಡ್ ಹಳೇದು, ಸಿನಿಮಾಲ್ ಮಾತ್ರ, ಇದೆಲ್ಲ ಹೊಸದು. ಶಾರದಾ ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯುವರ್ ಕನ್ಸರ್ನ್ ಅಮ್ಮ. ವಿ ಅಪಾಲಜೈಸ್. ಸಾರಿ ಕೇಳಿದ್ರ ಪ್ರಶ್ನೆ ಅವ್ರಿಗೆ, ನಮ್ಮ ಶಾರದಾ ಅವ್ರಿಗೆ ನೀವು. ಐ ಟೆಲ್ ಯು ದ ರೀಸನ್ ಶಾರದಾ ಅವರೇ, ಜೋಕ್ಸ್ ಅಪಾರ್ಟ್. ಆ್ಯಕ್ಚುಲಿ ಶುರು ಮಾಡ್ಕೊಂಡ್ವಿ, ನದಿಲಿ ಈಜೋಣ ಅಂತ ಹೋದ್ವಿ, ಸಮುದ್ರ ಅಂತ ಗೊತ್ತಾಯ್ತು. ಸ್ವಲ್ಪ ಕಷ್ಟ. ಅದಕ್ಕೆ ಬೇಕಾದಂಥ ತಯಾರಿಗಳು, ಅದಕ್ಕೆ ಬೇಕಾದಂಥ ಶ್ರಮ, ಅದಕ್ಕೆ ಬೇಕಾದಂಥ ಎಲ್ಲ ಹಲವಾರು ವಿಚಾರಗಳಲ್ಲಿ ನಾವು ನಮ್ಮನ್ನು ಸ್ಯಾಕ್ರಿಫೈಸ್ ಮಾಡಲೇಬೇಕಾಗಿತ್ತು. ಅದನ್ನು ಮಾಡಿದ್ದೀನಿ. ನಾನು ಯಾವ ಪ್ರೊಡ್ಯೂಸರ್ಗೂ ಲೇಟಾಗಿ ಸಿನಿಮಾ ಮಾಡಿ ಅಂತ ನಾನು ಹೇಳಲ್ಲ. ನಾವು ರೆಡಿ ಆಗ್ತೀವಿ, ಬೇಗ ಸಿನಿಮಾ ಮಾಡಬೇಕು. ಬಟ್ ನಿರ್ದೇಶಕರು ಅನ್ನೋ ಒಂದು ತಲೆ ಇರುತ್ತೆ, ಅವ್ರಿಗೆ ಆದಂಥ ಒಂದು ಆಲೋಚನೆಗಳಿರುತ್ತೆ. ಸಮ್ಟೈಮ್ಸ್ ತಡವಾಗ್ಬಿಡುತ್ತೆ. ಬಟ್ ಅದು ಯಾವುದೂ ಒಳ್ಳೇದಲ್ಲ. ನಾನೇ ಹೇಳ್ತಾ ಇದ್ದೀನಿ, ಅದು ಯಾವುದೂ ಒಳ್ಳೇದಲ್ಲ. ಬೇಗ ಕೆಲಸ ಮಾಡ್ಕೋಬೇಕು, ಬೇಗ ಅಥಾರಿಟಿ ಮಾಡ್ಕೋಬೇಕು, ಬೇಗ ಶೂಟಿಂಗ್ ಮಾಡಬೇಕು. ಇಟ್ ಇಸ್ ನಾಟ್ ರೈಟ್. ಆರ್ಟಿಸ್ಟ್ ಪರ್ಸ್ಪೆಕ್ಟಿವ್ ಇಂದ ಆಗಲಿ, ಪ್ರೊಡಕ್ಷನ್ ಪರ್ಸ್ಪೆಕ್ಟಿವ್ ಇಂದ ಆಗಲಿ, ಒಬ್ಬ ಡೈರೆಕ್ಷನ್ ಕ್ರಿಯೇಟಿವ್ ಇಂದ ಆಗಲಿ, ಎನಿ ಟೆಕ್ನಿಷಿಯನ್ ಪರ್ಸ್ಪೆಕ್ಟಿವ್ ಇಂದ ಆಗಲಿ, ವಿ ಹ್ಯಾವ್ ಟು ಡೂ ದ ಮೂವೀಸ್ ಫಾಸ್ಟ್. ಬೇಗ ಸಿನಿಮಾ ಮಾಡಬೇಕು. ಸೊ ಹಾಗಾಗಿ ಆದಷ್ಟು ಬೇಗ ಈ ಸಿನಿಮಾನ ಮುಗಿಸ್ಕೊಡ್ತೀನಿ ಮ್ಯಾಮ್.
ಇಲ್ಲಮ್ಮ, ಇಲ್ಲ 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 ಇಲ್ಲ, ತಪ್ಪು ತಿಳ್ಕೊಂಡಿದ್ದೀರಾ. ಸಿನಿಮಾ ಅನ್ನೋದು ಒಂದೇ ಲ್ಯಾಂಗ್ವೇಜ್. ವರ್ಲ್ಡಲ್ಲಿ ಸಿನಿಮಾ ಅಂದರೆ ನಿಮಗೆ ಗೊತ್ತಿರೋದು ಸಿನಿಮಾ, ನನಗೆ ಗೊತ್ತಿರೋದು ಸಿನಿಮಾ. ನಾನೆಲ್ಲೋ ಬಾರ್ಡರ್ ದಾಟಬೇಕು ಅಂತ ಅವ್ರಿಗೋಸ್ಕರ ಸಿನಿಮಾ ಮಾಡಿ ಮೆಚ್ಚಿಸ್ಕೋಬೇಕು ಅಂತ ನಾನು ಸಿನಿಮಾ ಮಾಡಲ್ಲ ಕಣಮ್ಮ. ಫಸ್ಟ್ ನನ್ನ ತಾಯ್ನಾಡು, ನನ್ನ ಭಾಷೆ, ನನ್ನ ನೆಲ, ನಾನು ಬೆಳೆದ ಜಾಗ, ಇದು ನನ್ನ ಮೊದಲ ಆದ್ಯತೆ. ಇಲ್ಲಿ ನಾನು ಇದೇ ನಮ್ಮ ಸ್ಟೇಟಲ್ಲಿ, ನಮ್ಮ ರಾಜ್ಯದಲ್ಲೇ ನಾನು ಸಿನಿಮಾ ಮಾಡ್ತಾ ಇದ್ದೀನಿ, ನಮ್ಮ ರಾಜ್ಯದಲ್ಲೇ ಶೂಟಿಂಗ್ ಮಾಡ್ತಾ ಇದ್ದೀನಿ. ಕೇವಲ ಒಳ್ಳೆ ಸಿನಿಮಾ ಮಾಡ್ಕೊಳ್ಳೋದಷ್ಟೇ ನಮ್ಮ ಆಲೋಚನೆ. ಇನ್ನು ಕೊಡುಗೆ ಅನ್ನೋದು ತದನಂತರ, ಎಲ್ಲ ರೆಡಿ ಆದಮೇಲೆ. ಇದು ಇಷ್ಟವಾಗಿರೋರು ಯಾರ್ಯಾರು ಇದನ್ನು ನೋಡಿರ್ತಾರೋ ಅವ್ರೆಲ್ಲ ಬೇಕಾದರೆ ಇದಕ್ಕೆ ಇಂಟ್ರ್ಯಾಕ್ಟ್ ಮಾಡ್ತಾರೆ. ನಾವು ಯಾರಿಂದನೂ ಹೋಗಲ್ಲ ಕಣಮ್ಮ, ಫಸ್ಟ್ ನಮ್ಮ ಕೆಲಸ ಮಾಡ್ತಾ ಇದ್ದೀವಿ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಸಿನಿಮಾನ ಅಚ್ಚುಕಟ್ಟಾಗಿ ಮಾಡ್ಕೋಬೇಕು. ನಾನು ದೊಡ್ಡ ಸಿನಿಮಾ ಮಾಡ್ತಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ. ಮಾಡ್ತಿರೋ ಕತೆ, ಮಾಡ್ತಿರೋ ಕಾನ್ಸೆಪ್ಟು, ಹೇಳ್ತಿರೋ ರೀತಿ ನಮ್ಮ ಜನಗಳಿಗೆ. ನೀವು ಯಾವಾಗಲೂ ಕೇಳ್ತೀರಾ ಹೊಸ್ದಾಗಿ ಏನಾರು ಕೊಡಿ, ಜನಕ್ಕೆ ಇಷ್ಟ ಆಗೋ ಥರ ಕೊಡಿ. ಸಮ್ಟೈಮ್ಸ್ ಕಷ್ಟವಾಗುತ್ತೆ. ಸಮುದ್ರ ಅಂದಾಗ ಅಷ್ಟು ಸುಲಭ ಅಲ್ಲಮ್ಮ. ತೆಪ್ಪದಲ್ಲಿ ನದಿನ ದಾಟ್ಕೊಂಡು ಹೋಗೋಕ್ಕೆ ಅಷ್ಟು ಸುಲಭನಾ? ನದಿಲಿ ದಾಟ್ಬಿಡ್ತಿರೋ ತೆಪ್ಪದಲ್ಲಿ ಆಗಲ್ಲ. ಇನ್ನು ಸಮುದ್ರದಲ್ಲಿ ಈಜೋದೆಲ್ಲ ಬಂತು, ಹಡಗು ರೆಡಿ ಮಾಡ್ಕೊಳ್ಳೇಬೇಕು, ಅದಕ್ಕೆ ಬೇಕಾದಂಥ ತಯಾರಿ ಮಾಡ್ಕೊಳ್ಳೇಬೇಕು. ನಾನು ಪ್ಯಾಸೆಂಜರ್ಸ್ನ, ಕೆಲಸ ಮಾಡೋರನ್ನ ಪ್ರತಿಯೊಬ್ಬರನ್ನು ಸರಿಯಾಗಿ ದಡಕ್ಕೆ ಸೇರಿಸ್ಲೇಬೇಕು. ನಮಗೂ ಜವಾಬ್ದಾರಿ ಇದೆ ಕಣಮ್ಮ. ಇವಾಗ ಆಲ್ರೆಡಿ ಬಹಳಷ್ಟು ಸಿನಿಮಾಗಳು ಬರ್ತಿದೆ. ಅರ್ಜೆನ್ಸಿಲಿ ಸಿನಿಮಾ ಮಾಡೋದು ಬೇರೆ, ಬುದ್ಧಿವಂತಿಕೆಯಿಂದ ಸಿನಿಮಾ ಮಾಡೋದು ಬೇರೆ. ಟೈಮ್ ಸ್ಲಾಟ್ ಇದೆ ಕಣಮ್ಮ. ಈಗಂತೂ ಪಕ್ಕಾ ಟೈಮ್ ಸ್ಲಾಟ್ ಇದೆ. ಮೇ ಬಿ ಇಟ್ಸ್ ಟೂ ಅರ್ಲಿ ಟು ಕಮಿಟ್ ನನಗೂ ನಿಮಗೆ. ಇವಾಗ ಈ ವರ್ಷ ಅಂತೂ ಶೂಟಿಂಗ್ ಮುಗಿಸ್ಕೊತಿದ್ದೀವಿ ಅಂತ ವಿ ಹ್ಯಾವ್ ಆಲ್ ಡಿಸೈಡೆಡ್ ಆ್ಯಕ್ಚುಲಿ, ಬಿಕಾಸ್ ಅದು ತುಂಬ ಕ್ರೇಜಿ ಆಗಿದೆ ಕಾನ್ಸೆಪ್ಟು. ಈಗ ನಾವೇನಾದ್ರು ಬೇರೆ ಸಿನಿಮಾ ನಾನು ಮಾಡಿದ್ದೀನಿ, 23 ವರ್ಷದಿಂದ ನಾನು ಈಗ ಇಂಡಸ್ಟ್ರಿಲಿ ಇದ್ದೀನಿ. ಹಲವಾರು ಸಿನಿಮಾಗಳನ್ನ ಮಾಡಿದ್ದೀನಿ, ಹಲವಾರು ವೇರಿಯಸ್ ವೆರೈಟೀಸ್ ಆಫ್ ಫೈಟ್ಸ್ ಆಗಿರಲಿ, ಸೀಕ್ವೆನ್ಸಸ್ ಆಗಲಿ ಮಾಡಿದ್ದೀನಿ. ಬಟ್ ಈ ಸಿನಿಮಾಲಿ ಮಾಡ್ತಿರೋ ಒಂದು ಸೀಕ್ವೆನ್ಸ್, ಇಟ್ ಇಸ್ ಮೈ ಲೈಫ್ ಚಾಲೆಂಜಿಂಗ್ ಸೀಕ್ವೆನ್ಸ್. ಅದು ನನ್ನ ಪ್ರಾಣನೇ ಒತ್ತು ಇಟ್ಟು, ಇಲ್ಲ ಇದನ್ನೆಲ್ಲ ನಾವೇ ಮಾಡಬೇಕು, ಹೆಂಗೋ ಮಾಡ್ತೀವಿ ಅನ್ನೋ ಪ್ರಯತ್ನದಲ್ಲಿ ಮಾಡ್ತಾ ಇದೀವಿ. ಹಾಗಂತ ಇಲ್ಲಿ ಯಾರು ಎದುರ್ಕೊಳ್ಬೇಕು ಅಥವಾ ಏನಪ್ಪ ಇದು ಅಂತ ಯೋಚನೆ ಮಾಡುವಂಥ ವಿಷಯನೂ ಅಲ್ಲ. ಎಲ್ಲದಕ್ಕೂ ಸೇಫ್ಟಿ ಇದೆ, ಎಲ್ಲದಕ್ಕೂ ಅದಕ್ಕೆ ಆದಂಥ ಕ್ರಿಯೇಟಿವ್ ಡಿಪಾರ್ಟ್ಮೆಂಟ್ ಇದೆ, ನಮ್ಮ ಫೈಟ್ ಮಾಸ್ಟರ್ಸ್ ಇದ್ದಾರೆ. ದೇ ವಿಲ್ ಟೇಕ್ ಕೇರ್ ಆಫ್ ಅದರ್ ಥಿಂಗ್ಸ್. ಬಟ್ ಒಂದು ಒಳ್ಳೆ ಪ್ರಯತ್ನಕ್ಕೋಸ್ಕರ ಇದು ಸ್ವಲ್ಪ ಟೈಮ್ ತಗೋತಿದೆ ಅಷ್ಟೇ. ಬಟ್ ನೀವು ಹೇಳಿದ್ದನ್ನ ನಾನು ಕನ್ಸಿಡರ್ ಮಾಡ್ತೀನಿ ಅಮ್ಮ. ಥ್ಯಾಂಕ್ ಯು, ಐ ವಿಲ್. ಥ್ಯಾಂಕ್ ಯು ಅಮ್ಮ. ಹೌದು. ಅದು ಇಂಟರ್ಫಿಯರೆನ್ಸ್ ಅಲ್ಲ, ಇನ್ವಾಲ್ವ್ಮೆಂಟ್ ಅಂತೀವಿ ಕಣಪ್ಪ. ಸೊ ಇನ್ವಾಲ್ವ್ಮೆಂಟ್ ಅಂತ ಬಂದಾಗ ಬಹುಶಃ ಅದು ಇಂಟರ್ಫಿಯರೆನ್ಸ್ ಅನ್ಸಲ್ಲ ನನಗೆ. ನಾನಿರೋ ಜಾಗದಲ್ಲಿ ನನಗೆ ಅಚ್ಚುಕಟ್ಟಾಗಿ ಕೆಲಸ ಆಗಬೇಕು ಅನ್ನೋ ವಿಷಯದ ಬಗ್ಗೆ ನಾನು ಬಹಳ ಕಾಳಜಿ ವಹಿಸ್ತೀನಿ. ಸೊ ಹಾಗಾಗಿ ಸ್ವಲ್ಪ ಕೇಳ್ತೀನಿ ಏನು, ಹೇಗೆ, ಎತ್ತ ಅಂತ. ಅದಕ್ಕೆ ತಕ್ಕಂತೆ ಉತ್ತರ ಬಂದರೆ ಮುಂದಕ್ಕೆ ಹೋಗ್ತೀನಿ. ಉತ್ತರಗಳಲ್ಲೇ ಸ್ಟಕ್ ಆದರೆ ನನ್ನ ಕೆಲಸನೂ ಅಲ್ಲೇ ಸ್ಟಕ್ ಆಗಿರುತ್ತೆ. ಸೊ ಹಾಗಾಗಿ ಐ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಈಚ್ ಅದರ್, ಆ್ಯಂಡ್ ದಟ್ ಇಸ್ ಹೌ ವಿ ಡು ಇಟ್. ಏನಮ್ಮ? ನಿಮಗೇನು ಅನ್ನಿಸ್ತು ಅಮ್ಮ? ನಾವು ನೋಡಮ್ಮ, ನಾವು ಮಾಡಿರೋರು, ನಾವು ಪ್ರೆಸೆಂಟ್ ಮಾಡಿದ್ದೀವಿ. ಇಫ್ ಯು ಫೀಲ್ ನೈಸ್, ಐ ವಿಲ್ ಟೇಕ್ ಇಟ್. ಇಫ್ ಯು ಫೀಲ್, ನಿಮಗೆ ಏನಾದ್ರು ಕ್ವೆಶನ್ಸ್ ಇದ್ರೆ, ಇಲ್ಲ ನನಗೆ ಹಿಂಗೆ ಅನ್ನಿಸ್ತು ಅಂದರೆ ಅದ್ರ ಪ್ರಕಾರ ಉತ್ತರ ಕೊಡ್ತೀನಿ. ನಿಮಗೇನು ಅನ್ನಿಸ್ತು ಅಂತ ನನ್ನ ಒಂದು ಜಸ್ಟ್ ರಿಕ್ವೆಸ್ಟ್ ಅಷ್ಟೇ ಕೇಳ್ತಾ ಇರೋದು. ಓಕೆ, ನಾನು ಆಗಲೇ ಹೇಳಿದೆ, ಸಿನಿಮಾಲಿ ಒಂದೊಂದು ಕಾನ್ಸೆಪ್ಟ್ ಇರುತ್ತೆ ಅಂತ. ಎಲ್ಲ ಸಿನಿಮಾಗಳಲ್ಲೂ ಢಾಮ್ ಢೂಮ್ ಢ್ಯಾನ್ ಢೂಮ್ ಟಾಸ್ ಪೋಸ್ ಕೊಠಾರ್ ಅನ್ನೋದು ಸಿಕ್ಕಾಪಟ್ಟೆ ಸೌಂಡ್ಸ್ ಎಲ್ಲ ಕೇಳಿದ್ದೀವಿ. ಆದರೆ ಈ ಪಿಕ್ಚರಲ್ಲಿ ವಿ ಹ್ಯಾವ್ ಅಟೆಂಪ್ಟೆಡ್ ಸಮಥಿಂಗ್ ನ್ಯೂ. ಆ್ಯಂಡ್ ಈ ಒಂದು ಕಾನ್ಸೆಪ್ಟ್ನ ಲಾಸ್ಟ್ ಬಹುಶಃ 2.5-3 ಇಯರ್ಸಿಂದನೇ ನನಗೆ ಡಿಸ್ಕಸ್ ಮಾಡ್ತಾ ಇದ್ರು ನಮ್ಮ ಡೈರೆಕ್ಟರು. ನಾನು ತುಂಬ ಕೇಳ್ತಾ ಇದ್ದೆ ಏನು, ಹೇಗೆ, ಎತ್ತ ಅಂತ. ನನಗೆ ಕನ್ವಿನ್ಸ್ ಆದಮೇಲೆ ಇದನ್ನು ಫ್ಲೋರ್ಸ್ಗೆ ಹೋಗಿ ಶೂಟಿಂಗ್ ಮಾಡೋಕ್ಕಾಗಿದ್ದು ನಮಗೂ. ಸೊ ಐ ಥಿಂಕ್ ಇಟ್ಸ್ ಅ ನ್ಯೂ ವೇ ಆಫ್ accepting the script ಕಣಮ್ಮ. ನಾವು ಕಾನ್ಸೆಪ್ಟ್ ಪ್ರಕಾರ ತೆಗ್ದಿದ್ವಿ. ಇಟ್ಸ್ ಅ ಕಾಂಟೆಂಟ್ ಡ್ರಿವನ್ ಫಿಲ್ಮ್ ಬೇಸಿಕಲಿ. ಇದನ್ನ ನಾವು ಟಿಪಿಕಲ್ ಕಮರ್ಷಿಯಲ್ ಮೂವಿ ಆರ್ ಸೆಮಿ ಕಮರ್ಷಿಯಲ್ ಮೂವಿ ಹಾಗೆ ಹೇಗೆ ಅಂತ ಪ್ರೆಸೆಂಟ್ ಮಾಡ್ತಿಲ್ಲ. ಬಹಳ ವಿಷಯ ಇದೆ ಕಣಮ್ಮ, ಇದ್ರಲ್ಲಿ ಬಹಳ ಇಂಪಾರ್ಟೆನ್ಸ್ ಇದೆ. ಒಬ್ಬ ವ್ಯಕ್ತಿ, ಅವನ ಹಿನ್ನೆಲೆ ಆಗಿರ್ಬೋದು, ಅವನ ಘಟನೆಗಳಾಗಿರ್ಬೋದು, ಅವನ ಅನುಭವಿಸೋಂಥ ರೀತಿ ಆಗಿರ್ಬೋದು, ನ್ಯಾಯಕ್ಕೆ
ನ್ಯಾಯಕ್ಕೆ ನ್ಯಾಯನೇ ಇಷ್ಟ. ಆ ನ್ಯಾಯ ಹೇಗೆ ಸಿಗುತ್ತೆ ಈ ಪಿಕ್ಚರಲ್ಲಿ, ಏನೇನಾಗುತ್ತೆ ಅನ್ನೋ ವಿಚಾರಗಳು ಬಹಳ ಓಡಾಡ್ತಾ ಇದೆ. ಜೊತೆಗೆ ಇವನು ಯಾರು, ಇವನ ಕತೆ ಏನು, ಇವನು ಯಾಕಂಗೆ ಮಲಗಿದಾನೆ, ಯಾಕಂಗೆ ಮಲ್ಕೊಂಡು ಎದ್ದ ತಕ್ಷಣ ಅಲ್ಲೆಲ್ಲೋಗಿ ಗುದ್ದಾಡ್ತಾ ಇದ್ದಾನೆ, ಮತ್ತೆ ಯಾಕೆ ಫ್ಯಾನ್ ಕೆಳಗಡೆ ಹೋಗ್ಬಿಟ್ಟು ಸೂನ್ ಅಂತ ತೋರಿಸಿದ್ವಿ. ಇದೆಲ್ಲ ಆಲ್ರೆಡಿ ನನ್ನ ಫ್ರೆಂಡು ಸ್ಟ್ರಾಂಗೆಸ್ಟ್ ಕ್ರಿಟಿಕ್ಕು, ಅವರು ಕೇಳಿದ್ರು ಈ ಪ್ರಶ್ನೆನೆಲ್ಲ. ಬಟ್ ಇದಕ್ಕಿಂತ ಜಾಸ್ತಿ ನನಗೇನು ಹೇಳೋಕ್ಕಾಗಲ್ಲ ಕಣಮ್ಮ. ಈಗ ಪಿಕ್ಚರ್ ರೆಡಿ ಮಾಡಿಕೊಂಡು ನಿಮಗೆಲ್ಲ ಒಪ್ಪಿಸ್ತೀನಿ. ಸಿನಿಮಾ ಬಗ್ಗೆ ಇಲ್ಲಿಯವರೆಗೆ ಐ ಥಿಂಕ್ ಪರಾಗ್ ಯಾಕೆ ಲೇಟ್ ಆಯಿತು, ಏನಾಯಿತು ಅಂತ ಏನಾದ್ರು ಕೇಳಿದ್ರೆ ಮೇ ಬಿ ನಾವು ನೇರವಾಗಿ ನಿಮಗೆ ಕೇಳಿಲ್ಲ, ಟೀಮ್ ಅವರು ಕೇಳಿದ್ದೀವಿ. ಬಟ್ ಇವತ್ತು ಬರ್ತಾ ನಿಮ್ಮ ಟೀಮ್ ಅವರು ಅಂತ ಅನ್ಸುತ್ತೆ ಲಿಫ್ಟಲ್ಲಿ ಮಾತಾಡ್ತಾ ಇದ್ರು, ಮೀಡಿಯಾದವ್ರಿಗೆ ಸ್ಪೆಕ್ಯುಲೇಷನ್ ಜಾಸ್ತಿ, ಊಹಾಪೋಹ ಜಾಸ್ತಿ ಅಂತ ಹೇಳಿ. ಯಾಕಂದ್ರೆ ಆ ಪದ ಹೇಳಿದ್ರು ಅಂತ ಗೊತ್ತಿಲ್ಲ, ಬಟ್ ನಿಮ್ ಗಮನಕ್ಕಿರಲಿ ಅಂತ ಹೇಳಿ ನಾನು ಇಲ್ಲಿ ಹೇಳಿದೆ ಸರ್. ಯಾಕಂದ್ರೆ ನಾವೆಲ್ಲೂ ತೊಂದರೆ ಮಾಡಿದ್ವಿ, ಇಲ್ಲೇ ಇಲ್ಲ ಅವ್ರು ಕೇಳಿದವರು. ಅಮ್ಮ, ಯಾರೇ ಹೇಳಿರಲಿ ಅವ್ರ ಪರವಾಗಿ ನಾನೇ ನಿಮಗೆ ಸಾರಿ ಕೇಳ್ತೀನಿ. ಫಸ್ಟ್ ಆಫ್ ಆಲು ಇದೆಲ್ಲ ಏನಾಗಿದೆ, ಈ ಮಾತುಕತೆಗಳು ನಮ್ಮಪ್ಪ ಹೇಳೋರು ಮಾತು ಮುತ್ತು ಮೌನ ಬಂಗಾರ ಅಂತ, ಕೆಲವರು ಅದು ಮರ್ತು ಬಿಡ್ತಾರೆ ಕಣಮ್ಮ. ಅವ್ರ ಪರವಾಗಿ ನಾನು ಕ್ಷಮಾಪಣೆ ಕೇಳ್ತೀನಿ. ನಿಮ್ಮನ್ನೆಲ್ಲ ನಾವು ಅಷ್ಟು ಇಷ್ಟಪಡ್ತೀವಿ ಪರಾಗ್ ಮೂವಿಗೆ ಯಾವತ್ತು ಏನು ತೊಂದರೆ ಕೊಟ್ಟಿಲ್ಲ. ಅಮ್ಮ. ಅದನ್ನ ಯಾವ ಬಾಯಲ್ಲಿ ನಾನು ಹೇಳಲಿ, ನನಗೆ ದೇವ್ರು ಒಳ್ಳೇದು ಮಾಡಲ್ಲ. ಇದನ್ನ ಬಹುಶಃ ಟೀಮ್ ಅಂತ ಹೇಳಿದಾರೋ ಅಥವಾ ಬಹುಶಃ ಇಲ್ಲಿರೋರು ಯಾರೋ ಮಾತಾಡಿದಾರೋ, ಬಹುಶಃ ನಾವು ಅದ್ರ ಬಗ್ಗೆ ಗಮನ ಹರಿಸೋದು ಬೇಡ ಕಣಮ್ಮ. ಇಲ್ಲಿ ನಿಮಗೆ ಬಹಳ ಮುಖ್ಯವಾಗಿರೋರು ನಾನು, ನಮ್ಮ ಚಿತ್ರತಂಡ, ನನ್ನ ಪರಾಕ್ ಅಲ್ಲ ನಿಮ್ಮ ಪರಾಕ್, ನಿಮ್ಮ ಶ್ರೀಮುರಳಿ ನಾನು. ಹೌದು ಕಣಮ್ಮ. ಇದನ್ನೆಲ್ಲ ಈ ಏನೋ ನೆಲದ ಮೇಲೆ ನಿಂತ್ಕೊಳ್ಳದಿರೋ ಮಾತುಗಳೆಲ್ಲ ಬೇಡ ಕಣ್ರಪ್ಪ. ಯಾರೇ ಆಗಿರಲಿ, ಇದ್ಯಾವುದು ಚೆನ್ನಾಗಿರಲ್ಲ, ಒಳ್ಳೇದಲ್ಲ, ಮಾತಾಡಬೇಡಿ. ಗೊತ್ತಿದ್ದು ಮಾತಾಡಿದ್ರು, ಗೊತ್ತಿಲ್ಲದು ಮಾತಾಡಿದ್ರು, ಮತ್ತೆ ಇನ್ನೊಂದು ಈ ಥರ ವಿಚಾರಗಳು ಅಷ್ಟು ಸುಲಭವಾಗಲಿ ಅರ್ಥವಿಲ್ದಿರುವಾಗಲಿ ಮಾತಾಡಬೇಡಿ ಅಂತ ನಾನು ಕೇಳ್ಕೊತೀನಿ. ಓಕೆನಪ್ಪ? ಐ ಆಮ್ ಸೋ ಸಾರಿ ಕಣಮ್ಮ. ಆ್ಯಂಡ್ ಇಲ್ಲ ಕಣಮ್ಮ, ನಾನು ಮಾತ್ರ ಹೇಳ್ತೀನಿ, ಇಲ್ಲಿರೋ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ಆಗಿರಲಿ, ನಮ್ಮ ಸಿನಿಮಾ ಕೆಲಸ ಮಾಡಿರೋ ಪ್ರತಿಯೊಬ್ಬರು ಕಲಾವಿದರಾಗಿರಲಿ, ಹಾಗೂ ಇಲ್ಲಿರೋ ಎಲ್ಲ ಬುದ್ಧಿವಂತರು ಹಾಗೂ ಒಳ್ಳೆಯವರಾಗಿರಲಿ, ಆ ಥರ ಮಾಡೋರಲ್ಲ ಕಣಮ್ಮ. ಎಲ್ಲೋ ಮಿಸ್ಕಮ್ಯುನಿಕೇಶನ್ ಏನೋ ಆಗಿರಬಹುದು, ನಾನು ಕ್ಷಮಾಪಣೆ ಕೇಳ್ತೀನಿ. ಡೋಂಟ್ ವರಿ ಅಬೌಟ್ ದ್ಯಾಟ್. And I look forward for your love and affection always and good support. Thank you, ma. Thank you. Thank you. ಮುರಳಿ ಸರ್, ಅಮ್ಮ, ನನ್ನ ಪ್ರಕಾರ ಅನ್ನೋದಕ್ಕಿಂತ ಪರಾಕ್ ಅನ್ನೋ ಪದ ಯೋಚನೆ ಮಾಡೋಣ. ಪರಾಕ್ ಇಸ್ ಅ ಸ್ಯಾನ್ಸ್ಕ್ರಿಟ್ ಡ್ರಿವನ್ ವರ್ಡ್. ಸ್ಯಾನ್ಸ್ಕ್ರಿಟ್ ಪದದಿಂದ ರೂಟೆಡ್ ಆಗಿರುವಂಥ ಪದ ಪರಾಕ್. ಪರಾಕ್ ಇಸ್ ಬೀನ್ ಕನ್ಸಿಡರ್ಡ್ ಇನ್ ವೇರಿಯಸ್ ವೇಸ್ ಅಮ್ಮ. ತುಂಬ ಜನ ಅದನ್ನ ಬೇರೆ ಬೇರೆ ರೀತಿಲಿ ಕನ್ಸಿಡರ್ ಮಾಡ್ತಾರೆ. ಬಟ್ ನಾವು ಅನ್ಕೊಂಡಿರೋ ಈ ಪಿಕ್ಚರಲ್ಲಿ ಇಟ್ ಇಸ್ ದ ಅರೈವಲ್ ಆಫ್ ಮೈ ಕಿಂಗ್. ಏನೋ ದ ಕಿಂಗ್ ಹ್ಯಾಸ್ ಅರೈವ್ಡ್. ಬಹುಪರಾಗ್, ಏ ರಾಜಾದಿರಾಜ, ಹಂಗೆ ಹಿಂಗೆ ಅಂತ ಒಂದಿಷ್ಟು ಉದ್ದ ಹೆಸರು ಹೇಳ್ಬಿಟ್ಟು ಬಹುಪರಾಗ್ ಅಂತಾರಲ್ಲಮ್ಮ, ಆ ಪರಾಕ್ನ ಇಲ್ಲಿ ಅಳವಡಿಸ್ಕೊಂಡಿದ್ದೀವಮ್ಮ. ಬಟ್ ಇದಕ್ಕೆ ಯಾಕೆ ಪರಾಕ್ ಅಂತ ಇಟ್ಟಿದ್ದೀವಿ, ಹೀರೋ ಏನು ಮಾಡ್ತಿದ್ದಾನೆ ಇಲ್ಲಿ, ಇದನ್ನ ಆಮೇಲೆ ಮಾತಾಡ್ತೀನಿ ಕಣಪ್ಪ, ಈ ಪಾಠ ಕಣಪ್ಪ. ಓಕೆ ಮುರಳಿ ಸರ್, ಈಗ ಟೀಸರ್ ನೋಡಿದ್ವಿ ಸರ್, ಇಲ್ಲಿ ಮುರಳಿ ಸರ್ ಆಯ್ತು. ಸರ್ ಅದೇ ಈಗ ಟೀಸರ್ ನೋಡಿದ್ವಿ. ಬಟ್ ಈಗ ನಿಮಗೆ ಅಂದ್ರೆ ಸಿನಿಮಾಗಳನ್ನ ಮತ್ತೆ ಕಥೆಗಳನ್ನ ಆಯ್ಕೆ ಮಾಡ್ಕೊಳ್ಳುವಂತಹ ಶೈಲಿ ಹೆಂಗೆ ಬದಲಾಗ್ತಾ ಇದೆ ಅನ್ನೋದು. ಯಾಕಂತಂದ್ರೆ ನಿಮ್ಗೂ ಅನ್ಸಿರುತ್ತೆ ಮತ್ತೆ ನಿಮ್ಮ ಆಡಿಯನ್ಸ್, ನಿಮ್ಮ ಅಭಿಮಾನಿಗಳಿಗೂ ಅನ್ಸಿರುತ್ತೆ, ಇದು ಮುರಳಿ ಸರ್ ಕರಿಯರ್ನಲ್ಲಿ ಒಂದು ಬೇರೆ ತರದ ಪ್ಯಾಟರ್ನ್ ಇರುವಂತಹ ಸಿನಿಮಾ ಅಂತದ್ದು, ಬೇರೆ ಜಾನರ್ನ ಸಿನಿಮಾ ಅನ್ನೋದು. ಹಾಗಾಗಿ ಐ ಥಿಂಕ್ ನನ್ನ ಅದೃಷ್ಟ ಅನ್ಸುತ್ತೆ. ಅದು ಯಾವುದು ಕೇಳ್ಕೊಂಡು ಬರುವಂಥ ವಿಷಯ ಅಲ್ಲ, ಹೊಸ ತಲೆಗಳಿಂದ ಸೃಷ್ಟಿಯಾಗಂಥ ವಿಷಯ ಇದು. ನನಗೆ ಅದೃಷ್ಟ ಏನು ಅಂದರೆ, ನಾನು ಆಗಲೇ ಹೇಳಿದೆ, ಹೊಸಬ್ರ ಜೊತೆ ಕೆಲಸ ಮಾಡಿದಾಗ ಹಾಗೂ ಲೈಟ್ ಮೈಂಡೆಡ್ ಪೀಪಲ್ ಹತ್ರ ಕೆಲಸ ಮಾಡಿದಾಗ, ಮನುಷ್ಯತ್ವ ಇರೋರ ಜೊತೆ ಕೆಲಸ ಮಾಡಿದಾಗ ಬಹಳ ಖುಷಿ ಆಗುತ್ತೆ. ಬೇಸಿಕಲಿ ಆಲೋಚನೆಗಳು ಬೇರೆ ಎಲ್ಲೂ ಇರಲ್ಲ, ಬರೀ ಕೆಲಸದ ಬಗ್ಗೆ ಮಾತ್ರ ಇರುತ್ತೆ, ತನ್ನ ಕೆಲಸ ಕಾರ್ಯಗಳ ಬಗ್ಗೆ ಮಾತ್ರ ಇರುತ್ತೆ. ಒಂದಕ್ಕೋಸ್ಕರ ಇಂಥದ್ದಕ್ಕೋಸ್ಕರ ಅಂಥದ್ದಕ್ಕೋಸ್ಕರ ಅಂತ ಸಿನಿಮಾ ಯಾರೂ ಮಾಡೋಕ್ಕಾಗಲ್ಲ. ಈ ಕತೆಗೋಸ್ಕರ ಇದೆಲ್ಲ ಸರಿಗಿದೆ ಅಂತ ಯೋಚನೆ ಮಾಡಿ ಮಾತ್ರ ಸಿನಿಮಾ ಮಾಡಬೇಕು. ಸೊ ಹಾಗಾಗಿ ಹೊಸಬ್ರ ಜೊತೆ ಅಂತ ಕೆಲಸ ಮಾಡಿದಾಗ ಎಲ್ಲ ಒಂದು ಕಡೆ ಕಾನ್ಫಿಡೆನ್ಸ್ ಒಂದು, ಆ್ಯಂಡ್ ಕಲ್ತಿರೋರ ಜೊತೆ ಕೆಲಸ ಮಾಡೋದು ಬಹಳ ಬಹಳ ಇಷ್ಟ ನನಗೆ. ಬಟ್ ಏನಾಗುತ್ತೆ, ಬಹಳ ಕಲ್ತಿರೋರು ಬಹಳ ಬೇರೆ ಕಡೆ ಬ್ಯುಸಿ ಆಗಿದ್ದಾರೆ, ಎಲ್ಲರೂ ಬೇರೆ ಬೇರೆ ಸಿನಿಮಾ ಮಾಡ್ತಿದ್ದಾರೆ. ಸೊ ಹಾಗಾಗಿ ನನಗೆ ಹೊಸ ಹೊಸ ಬ್ರೈನ್ಸ್ ಯಾರ್ಯಾರು ಇದ್ದಾರೋ ನಮ್ಮ ಇಂಡಸ್ಟ್ರಿಗೆ ಇನ್ನೊಂದಷ್ಟು ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ನ ಕೊಡೋ ಒಂದು ಏನು ಹೇಳ್ಬೋದು, ನಮ್ಮ ಕಡೆಯಿಂದ ನಾವೆಲ್ಲರೂ ಸೇರ್ಕೊಂಡು ಇಂಡಸ್ಟ್ರಿಗೆ ಹೊಸ ಹೊಸ ಟೆಕ್ನಿಷಿಯನ್ಸ್ನ ಕೊಡೋದು ಒಂದು ಒಳ್ಳೆ ಕೊಡುಗೆ ಅಂತ ನಾನು ಅನ್ಕೋತೀನಿ. ಇಂಡಸ್ಟ್ರಿಗೂ ಒಳ್ಳೇದು, ಎಲ್ರಿಗೂ. ನ್ಯಾಯಕ್ಕೆ ನ್ಯಾಯ ಇಷ್ಟ ಅನ್ನೋಂಥ ರೀತಿಯಲ್ಲಿ ಒಂದು ಸಾಲನ ಬಿಟ್ಕೊಡ್ತಾ ಇದ್ರಿ. ಸೊ ಈ ಪರ್ಟಿಕ್ಯುಲರ್ ಆಗಿ ಅಂದ್ರೆ ನಿಮ್ಮ ಕ್ಯಾರೆಕ್ಟರ್ನ ಹಿಂದೆ ಯಾವತ್ತೂ ಕೂಡ ನೋಡಿರ್ಲಿಲ್ಲ, ಇಷ್ಟು ಅಂದ್ರೆ ವೇರಿಯೇಷನ್ ಕ್ರಿಯೇಟ್ ಆಗಿರ್ತಕ್ಕಂಥದ್ದು. ಸೊ ಈ ಕ್ರಿಯೇಟಿವಿಟಿ ಬಗ್ಗೆ ಮತ್ತೆ ಜೊತೆಗೆ ಡೈರೆಕ್ಟರ್ ಕೆಲಸದ ಬಗ್ಗೆ ಹೇಳಂತದ್ದು.
ಡೈರೆಕ್ಟ್ ನಾನು ಆಗಲೇ ಹೇಳಿದೆ, ಇವತ್ತು ಇದಕ್ಕಿಂತ ಜಾಸ್ತಿ ಏನೇ ಹೇಳಿದ್ರು ಅದು ಬಹಳ ಮಾತಾಡ್ದಂಗೆ ಇರುತ್ತೆ. ಟೀಸರ್ ಏನು ಬಂದಿದೆಯೋ ಇವಾಗ ನೋಡಿದ್ದೀರಾ. ಇದಕ್ಕಿಂತ ಜಾಸ್ತಿ ಏನೇ ಹೇಳಬೇಕು ಅಂದರೆ ನನಗೆ ಇನ್ನೊಂದು ಸ್ವಲ್ಪ ದಿನ ಶೂಟಿಂಗ್ ಆಗಬೇಕು, ನೆಕ್ಸ್ಟ್ ಶೆಡ್ಯೂಲ್ಗೆ ಹೋಗಬೇಕು. ಬಹಳ ಚೆನ್ನಾಗಂತೂ ಅಚ್ಚುಕಟ್ಟಾಗಂತೂ ಮಾಡ್ಕೊಂಡಿದ್ದೀವಿ. ಈ ಒಂದು ಎಕ್ಸ್ಪೀರಿಯನ್ಸ್ ಫಾರ್ ದ ಫಸ್ಟ್ ಟೈಮ್ ಎವ್ರಿ ಸಿಂಗಲ್ ಆಡಿಯನ್ಸ್ ವಿಲ್ ಎಕ್ಸ್ಪೀರಿಯನ್ಸ್. ಕರ್ನಾಟಕ, ಇಂಡಿಯಾ, ವರ್ಲ್ಡ್ ಅಂತ ಅನ್ಕೊಂಬೋಣ. ಯಾರ್ಯಾರು ಸಿನಿಮಾ ನೋಡಬೇಕು ಅವ್ರಿಗೋಸ್ಕರ ಅಂತ ಅನ್ಕೊಂಬೋಣ. ಸರ್ ಡೈರೆಕ್ಟ್ ನಿಮಗೊಂದು ಪ್ರಶ್ನೆ, ಅಂದರೆ ಈಗ ಆ್ಯಸ್ ಯೂಶಲ್ ಮುರಳಿ ಸರ್ನ ಇಟ್ಕೊಂಡು ಕತೆ ಮಾಡಬೇಕು ಅಂತ ಯಾವಾಗ ಡಿಸೈಡ್ ಆಗಿದ್ದು, ಮತ್ತು ಪರಾಕ್ ಬಗ್ಗೆ ಅಂದರೆ ಯಾವ ರೀತಿ ಕತೆ ಅನ್ನೋದನ್ನ ಹೇಳೋಕೆ ಕೊಟ್ಟರೆ, ಈ ಟೀಸರ್ ಬಗ್ಗೆ ನಿಮಗೆ ಸಿಕ್ಕಂಥ ರೆಸ್ಪಾನ್ಸ್ ಹೆಂಗಿದೆ? ಅಂದರೆ ಬೇರೆಗೆ ತೋರಿಸಿದಾಗ ಮತ್ತು ಅವ್ರ ಅಭಿಮಾನಿಗಳು ತೋರಿಸಿದಾಗ. ಅಂದರೆ ಇವಾಗೆ ತೋರಿಸ್ತಿರೋದು ಎಲ್ಲರಿಗೂ. ಹಾಂ, ಎಲ್ಲರೂ ಅಂದರೆ ನೀವು ಖುಷಿ ಪಟ್ಟರೆ ಖುಷಿ. ಆ್ಯಂಡ್ 4 ವರ್ಷದಿಂದನೂ ಕತೆ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ವಿ ಮುರಳಿ ಸರ್. ಆ್ಯಂಡ್ ಮುರಳಿ ಸರ್ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ, ಅದನ್ನು ಬೆಸ್ಟಾಗಿ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಏನು ಹೇಳಕ್ಕೆ ಕೊಟ್ಟಿದ್ದೀರಿ ಸಿನಿಮಾ ಮುಖಾಂತರ? ಯಾವ ಥರದ ಕತೆ, ಏನು ಸ್ವಲ್ಪ ಕ್ಯೂ ಕೊಡೋದು? ಅದು ನೆಕ್ಸ್ಟ್ ಟೈಮ್, ನೆಕ್ಸ್ಟ್ ಮೀಟಲ್ಲಿ, ಅದೇ ನೆಕ್ಸ್ಟ್ ಮೀಟಿಂಗ್. ಇದು ಮುರಳಿ ಸರ್, ಹಾಯ್ ಸರ್. ಹಾಯ್ ಸರ್. ಆಕ್ಷನ್ ಟಾಪ್ ಕ್ಲಾಸ್ ಇದೆ. Thank you, sir. ಬಗ್ಗೆ ವಿಶೇಷವಾಗಿ ಮಾತಾಡಬೇಕಾಗಿದ್ರೆ ನೀವು ಜೀವ ಪಣಕ್ಕಿತ್ತು ಅನ್ನೋ ಒಂದು ಪದ ಬಳಸಿದ್ರಿ. Okay. ಪ್ರಿಪರೇಷನ್ ಹೇಗಿತ್ತು? ಮತ್ತೆ ಈ ಹಿಂದಿನ ಸಿನಿಮಾಗಳಲ್ಲಿ ನಾವು ನೋಡಿದ್ದೀವಿ ಮುರಳಿ ಸರ್ ಆಕ್ಷನ್ ಟೈಮ್ ಅಲ್ಲಿ ACL ಟೇರ್ ಆಗಿರ್ಬೋದು, ಈ ತರ ಪೆಟ್ಗಳಾಗಿರೋದು. ಹೌದು. ಸೊ ನೀವು ಹೇಗೆ ಪ್ರಿಪರೇಷನ್ಸ್ ಹೇಗೆ ಮಾಡ್ಕೊಂಡ್ರಿ, ಮತ್ತೆ ಈಗ ಯಾವ ಹಂತದಲ್ಲಿದೆ ಸರ್ ಸಿನಿಮಾ? ಎವ್ರಿಥಿಂಗ್ ಇಸ್ ಅಬ್ಸಲ್ಯೂಟ್ಲಿ ಫೈನ್ ಸರ್. ಗಾಡ್ಸ್ ಗ್ರೇಸ್, ಯುವರ್ ಲವ್. ಆ್ಯಕ್ಚುಲಿ ಚೆನ್ನಾಗಿದ್ದೀನಿ, ಏನು ತೊಂದರೆ ಇಲ್ಲ. ಇನ್ಫ್ಯಾಕ್ಟ್ ಬಗೀರ ACL ಟೇರ್ ಆದಾಗಲೇ ಐ ಥಿಂಕ್ ಮ್ಯಾಟ್ರ್ ಆಫ್ 6 months ಅಲ್ಲಿ ರಿಕವರ್ ಆಗಿ ಆ ಪಿಕ್ಚರ್ಗೂ ಫೈಟ್ಸ್ ಎಲ್ಲ ಮಾಡೋಕ್ಕೆ ಶುರು ಮಾಡಿ ಫೈಟು ಮುಗಿಸ್ಕೊಟ್ಟೆ. ಇನ್ಫ್ಯಾಕ್ಟ್ ಈ ಪಿಕ್ಚರ್ ಅಷ್ಟರಲ್ಲಿ ಐ ಹ್ಯಾಡ್ ಆಲ್ಮೋಸ್ಟ್ ರಿಕವರ್ಡ್. ಆ್ಯಂಡ್ ಎವ್ರಿ ಡೇ ಒಂದಷ್ಟು ಕ್ಲಾಸಸ್ಸು, ಫೈಟ್ ಕ್ಲಾಸಸ್ಸು, ಪ್ರಿಪ್ರೇಷನ್ಸು ಆ್ಯಂಡ್ ಆಲ್ ಫಾರ್ಮ್ ಆಫ್ ಎಕ್ಸಸೈಸಸ್ಸು ಹಾಗೂ ವರ್ಕೌಟ್ ಎಲ್ಲ ಮಾಡಿಕೊಂಡು ಐ ಕುಡ್ ಮ್ಯಾನೇಜ್. ಆ್ಯಂಡ್ ಪರವಾಗಿಲ್ಲ ಸರ್, ನನಗೇನು ಅಂಥದ್ದೇನು ನೋವಾಗಲಿ ತೊಂದರೆ ಆಗಲಿ ಏನೂ ಇಲ್ಲ. ಆ್ಯಸ್ ಐ ಸೆಡ್, ಕಷ್ಟ ಪಡಲೇಬೇಕು. ನಮ್ಮಪ್ಪ ಯಾವಾಗಲೂ ಹೇಳ್ತಾರೆ, ಸುಲಭವಾಗಿ ಏನೂ ಸಿಗಲ್ಲ ಮಗನೇ, ನೀನು ಕಷ್ಟಪಟ್ರೇ ಫಲ ನಮಗೆ ಅಂತ. ಸೊ ಹಾಗಾಗಿ ಆ ಕಷ್ಟಪಡೋದನ್ನ ಹೇಳ್ಕೊಟ್ಟಿದ್ದಾರೆ. ಫಲ ಯಾವತ್ತಿದ್ರೂ ದೇವ್ರದೆ. ಸೊ ಹಾಗಾಗಿ ಅಷ್ಟೇ ಎಫರ್ಟ್ ಹಾಕಿ ರೆಗ್ಯುಲರ್ ಪ್ರಿಪರೇಷನ್ ಗುರುವೆ. ಇವಾಗ ಎಲ್ಲ ಹೀರೋಗಳು ಎಲ್ಲ ಪಿಕ್ಚರಲ್ಲೂ ಹೇಗೆ ಪ್ರಿಪೇರ್ ಆಗ್ತಾರೆ, ಒಂದು ಆಸೆ, ಒಂದು ಕಾಳಜಿ, ಒಂದು ವಿಶ್ವಾಸದಿಂದ ಹೇಗೆ ರೆಡಿ ಆಗ್ತಾರೋ, ನಾನು ಹಾಗೆ ನಮ್ಮ ಪಿಕ್ಚರ್ಗೂ ಅದನ್ನೆಲ್ಲ ಮೈಂಡ್ಲಿ ಇಟ್ಕೊಂಡು ರೆಡಿ ಆಗ್ತಾ ಇದ್ದೀನಿ. ಆ್ಯಂಡ್ ನಥಿಂಗ್ ಗ್ರೇಟ್ ಸ್ಟಿಲ್. ಐ ಹ್ಯಾವ್ ಲಾಂಗ್ ವೇ ಟು ಗೋ. ಈ ಪಿಕ್ಚರ್ನ ಇನ್ನೂ ಕಂಪ್ಲೀಟಾಗಿ ಮುಗಿಸ್ಬೇಕು. ಇನ್ನು ಬೇಜಾನ್ ಸೀಕ್ವೆನ್ಸಸ್ ಇದೆ, ಒಳ್ಳೊಳ್ಳೆ ಆ್ಯಕ್ಟರ್ಸ್ ಇದ್ದಾರೆ ಈ ಪಿಕ್ಚರಲ್ಲಿ. ಆ್ಯಂಡ್ ಯು ವಿಲ್ ಬಿ ಸರ್ಪ್ರೈಸ್ಡ್. ವಿ ಹ್ಯಾವ್ ಆಲ್ ಬ್ರಿಲಿಯಂಟ್ ಆ್ಯಕ್ಟರ್ಸ್. ಹೆಸರು ಮಾಡಿದವರೇ ಆ್ಯಕ್ಟರ್ಸ್ ಅಲ್ಲ, ಹೆಸರು ಮಾಡೋರು ಆ್ಯಕ್ಟರ್ಸೇ. ಸೊ ಹಾಗಾಗಿ ತುಂಬ ಒಳ್ಳೊಳ್ಳೆ ಕಲಾವಿದರಿದ್ದಾರೆ. ಖುಷಿ ಆಗುತ್ತೆ ನೋಡೋಕ್ಕೆ, ಟೆಕ್ನಿಷಿಯನ್ಸ್ನಾಗಿರಲಿ, ಆರ್ಟಿಸ್ಟ್ನಾಗಿರಲಿ. ಆ್ಯಂಡ್ ಮಾಡ್ತಿದ್ದೀವಿ ಸರ್. ವಿ ಆರ್ ಪುಟಿಂಗ್ ಆರ್ ಎಫರ್ಟ್ಸ್ ಆ್ಯಂಡ್ ವಿ ಆರ್ ಟ್ರೈಂಗ್ ಟು ಡೂ ಸರ್.